ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್ಸು. ಯಾರೆಲ್ಲ ಅಕೌಂಟೆನ್ಸಿ ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ನಡೆಸಿರ್ತೀರಿ, ಸೊ ಅವರಿಗಾಗಿ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ 1 ಮಾರ್ಕು ಮತ್ತು 2 ಮಾರ್ಕ್ ಕ್ವಶನ್ಸ್ಗಳನ್ನು ಹೇಳ್ತೀನಿ ನೋಡ್ರಿ. ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂತಹ 1 ಮಾರ್ಕ್ ಮತ್ತು 2 ಮಾರ್ಕ್ ಕ್ವಶನ್ಸ್, ಅದರ ಜೊತೆಗೆ ಮಾಡೆಲ್ ಪೇಪರಲ್ಲಿ ಇರತಕ್ಕಂತಹ 1 ಆ್ಯಂಡ್ 2 ಮಾರ್ಕ್ಸ್ ಕ್ವಶನನ್ನು ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಸಮೇತ ಹೇಳ್ತೀನಿ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತಂದರೆ 2025, 24, 23ರಲ್ಲಿ 23ರ ಬೋರ್ಡ್ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ವಿಡಿಯೋನ ಫುಲ್ ವಾಚ್ ಮಾಡಿರಿ, ಅವಾಗ ಮಾತ್ರ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ರೀತಿ ಕ್ವಶನ್ಗಳು ಇರ್ತಾವಂತೇಳಿ. ಸೊ ಫಸ್ಟು 1 ಮಾರ್ಕ್ ಕ್ವಶನನ್ನು ನೋಡ್ತಾ ಹೋಗೋಣ. ಮಾಡೆಲ್ ಪೇಪರಲ್ಲಿ ಇರತಕ್ಕಂತಹ 1 ಮಾರ್ಕ್ ಕ್ವಶನನ್ನು ನೋಡೋಣ. ಫಸ್ಟ್ ಕ್ವಶನ್ ನೋಡ್ರಿ, ಸ್ಟೇಟ್ ಎನಿ ಒನ್ ಫೀಚರ್ ಆಫ್ ಪಾರ್ಟ್ನರ್ಶಿಪ್ ಅಂತಂದರೆ ಅಗ್ರಿಮೆಂಟ್ ಆಗಿರ್ಬೋದು, ಶೇರಿಂಗ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಆಮೇಲೆ ಅನ್ಲಿಮಿಟೆಡ್ ಲಯಬಿಲಿಟೀಸ್. ಈ ಮೂರಲ್ಲಿ ನೀವು ಯಾವುದಾದ್ರೂ ಒಂದನ್ನು ನೀವು ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಕ್ಸ್ಪ್ಯಾಂಡ್ DRFI ಅಂತಂದರೆ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಸೆಟ್ಸ್. ನಿಮಗೆ ಲೈಬಿಲಿಟಿ ಅಂತನಾದರೂ ಕೇಳ್ಬೋದು. ಇಲ್ಲಿ ಅಸೆಟ್ ಕೇಳ್ಯಾರ ಯಾವುದು ಅಂತಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರಿ ಆ್ಯಂಡ್ ಗುಡ್ ವಿಲ್. ಸೊ ಈ ಮೂರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಬರಿಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ಟೇಟ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತಂದರೆ ಮ್ಯಾನೇಜರ್ ಆಗಿರ್ಬೋದು, ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಬ್ಯಾಂಕರ್ಸ್ ಆರ್ ಫೈನಾನ್ಸಿಯರ್ಸ್ ಆಗಿರ್ಬೋದು, ಯಾವುದಾದ್ರೂ ಒಬ್ಬರನ್ನ ನೀವು ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಡಿವಿಡೆಂಡ್ ಪೇಯ್ಡ್ ಈಸ್ ಆ್ಯನ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಸ್ಟೇಟ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ಯಾರ. ಡಿವಿಡೆಂಡ್ ಪೇಯ್ಡ್ ಈಸ್ ಆ್ಯನ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಹೌದೋ ಅಲ್ಲ ಅದು ಸರಿನೋ ತಪ್ಪು ಅಂತೇಳಿ ಕೇಳ್ಯಾರ. ಇದು ಫಾಲ್ಸು. ಡಿವಿಡೆಂಡ್ ಪೇಯ್ಡ್ ಈಸ್ ನಾಟ್ ಆ್ಯನ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಪೇಯ್ಡ್ ಅಂತ ಬಂದೈತಲ್ಲ, ಇದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಆಗಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ಟೇಟ್ ಎನಿ ಒನ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಸೊ ಒಂದು ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತಂದರೆ ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡ್ ಆಗಿರ್ಬೋದು, ಸೂಪರ್ ಪ್ರಾಫಿಟ್ ಮೆಥಡ್ ಆಗಿರ್ಬೋದು. ಯಾವುದಾದ್ರೂ ಎರಡರಲ್ಲಿ ಒಂದನ್ನು ನೀವು ಬರಿಬೇಕಾಗುತ್ತೆ. 1 ಮಾರ್ಕ್ ಕ್ವಶನ್ ಅಲ್ಲ, ಸೊ ಯಾವುದಾದ್ರೂ ಒಂದನ್ನು ಬರೀರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೋರ್ಟ್ ಕ್ಯಾನ್ ಆರ್ಡರ್ ಎ ಫರ್ಮ್ ಟು ಬಿ ಡಿಸಾಲ್ವ್ಡ್ ವೆನ್ ಅ ಪಾರ್ಟ್ನರ್ ಬಿಕಮ್ಸ್ ಇನ್ಸೇನ್, ಸ್ಟೇಟ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ಯಾರ. ಸರಿ, ಇದು ಟ್ರೂ ಅಂತ ಬರೀರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಕ್ಸ್ಪ್ಯಾಂಡ್ DRR. ಸೊ DRR ಅಂತ ಅಂದರೆ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ನೋಡಿರಿ, DRR ಅಂದರೆ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಆಗಿರುತ್ತೆ. ಸೊ ಈ ಥರ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ನಿಮ್ಗೆ ಯಾವುದಾದ್ರೂ ಒಂದು ಕ್ವಶನ್ ಫಿಕ್ಸ್ ಆಗಿ ಇದ್ದೇ ಇರುತ್ತೆ, ಎಕ್ಸ್ಪ್ಯಾಂಡ್ ಅಂತೇಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ಸ್ಟೇಟ್ ಎನಿ ಒನ್ ಟೆಕ್ನಿಕ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂತ ಬರೀರಿ. ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಕ್ಯಾಶ್ ಇನ್ಫ್ಲೋ ಅಂತಂದರೆ ರಿಸಿಪ್ಟ್ ಆಫ್ ಕ್ಯಾಶ್ ಇನ್ ದ ಬಿಸ್ನೆಸ್ ಫ್ರಮ್ ವೇರಿಯಸ್ ಆ್ಯಕ್ಟಿವಿಟೀಸ್. ಟರ್ಮ್ ಆ್ಯಸ್ ಕ್ಯಾಶ್ ಇನ್ಫ್ಲೋ ಅಂತ ಬರೀರಿ. ನೆಕ್ಸ್ಟ್ ಕ್ವಶನ್ನು, ಸ್ಟೇಟ್ ಎನಿ ಒನ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಇದರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಯಾವುದಾದ್ರೂ ಬರೀರಿ. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ಪಾರ್ಟ್ನರ್ಸ್, ಇಲ್ಲ ನಿಮ್ಗೆ ಯಾವುದಾದ್ರೂ ಗೊತ್ತಿತ್ತು ಅಂತಂದ್ರೆ ನೀವು ಅದನ್ನು ಬರೀರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎ ಫರ್ಮ್ ಈಸ್ ಕಂಪಲ್ಸರಿ ಡಿಸಾಲ್ವ್ಡ್ ವೆನ್ ಎ ಪಾರ್ಟ್ನರ್ ಡಿಸೈಡ್ ಟು ರಿಟೈರ್, ಇಟ್ ಈಸ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ಯಾರ. ಸ್ಟೇಟ್ ಟ್ರೂ ಆರ್ ಫಾಲ್ಸ್ ಅಂತಂದರೆ ಇದು ಫಾಲ್ಸು. ಫರ್ಮು ಪಾರ್ಟ್ನರ್ ರಿಟೈರ್ ಆಗೋದ್ರಿಂದ ಯಾವುದೇ ರೀತಿ ಡಿಸಾಲ್ವ್ ಆಗಲ್ಲ. ಸೊ ಹಂಗಾಗಿ ಇದು ಫಾಲ್ಸ್ ಆಗಿರುತ್ತೆ ಈ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ಇಶ್ಯೂ ಆಫ್ ಶೇರ್ಸ್ ಎಟ್ ಪ್ರೀಮಿಯಮ್ ಅಂದರೆ ಇಟ್ ಮೀನ್ಸ್ ದ ಇಶ್ಯೂ ಆಫ್ ಶೇರ್ಸ್ ಎಟ್ ಎ ಪ್ರೈಸ್ ಹೈಯರ್ ದೆನ್ ದ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್, ಇಟ್ ಈಸ್ ಕಾಲ್ಡ್ ಶೇರ್ಸ್ ಎಟ್ ಪ್ರೀಮಿಯಮ್ ಅಂತ ಬರೀರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಕ್ಸ್ಪ್ಯಾಂಡ್. ನಾನು ಆವಾಗಲೇ ಹೇಳಿದ್ನಲ್ಲ, ಎಕ್ಸ್ಪ್ಯಾಂಡ್ AIFIS ಅಂತ ಕೇಳ್ತಾರೆ. AIFI ಅಂತಂದರೆ ಆಲ್ ಇಂಡಿಯನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಅಂತಂದರೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಲೈಕ್ ಬಿಲ್ಡಿಂಗ್ ಆರ್ ಫರ್ನಿಚರ್ ಆರ್ ಎಕ್ಸೆಟ್ರಾ, ಯಾವುದಾದ್ರೂ ಬರೀರಿ. ಸೊ ಇಷ್ಟು ನಿಮಗೆ ಮಾಡೆಲ್ ಪೇಪರಲ್ಲಿ ಇರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 1 ಅಂಕದ 1 ಮಾರ್ಕ್ ಕ್ವಶನ್ ಆಗಿರ್ತವೆ. ಇನ್ನು ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ನಾನು ಬಿಟ್ಟಿನಿ. ಮಾಡೆಲ್ ಪೇಪರಲ್ಲಿ ಏನು ರಿಪೀಟ್ ಆಗ್ಯಾವಲ್ಲ ಆ ಕ್ವಶನ್ಗಳನ್ನು ಬಿಟ್ಟು ಬೇರೆ ಕ್ವಶನ್ಗಳನ್ನು ನೋಡೋಣ. ಸೊ ಫಸ್ಟ್ ಕ್ವಶನ್ ನೋಡ್ರಿ, ಡಿಸೀಸ್ಡ್ ಪಾರ್ಟ್ನರ್ ಮೇ ಬಿ ಪೇಯ್ಡ್ ಇನ್ ದ ಲಮ್ಸಮ್ ಆರ್ ಇನ್ಸ್ಟಾಲ್ಮೆಂಟ್ ವಿತ್ ಇಂಟ್ರೆಸ್ಟ್, ಸ್ಟೇಟ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ಯಾರ. ಸರಿ, ಇದು ಟ್ರೂ ಅಂತ ಬರೀರಿ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ ಒನ್ ವೇ ಆಫ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತಂದರೆ ಡಿಸೊಲ್ಯೂಷನ್ ಬೈ ಅಗ್ರಿಮೆಂಟ್ ಅಂತ ಬರೀರಿ. ನೆಕ್ಸ್ಟ್ ಕ್ವಶನ್, ಗಿವ್ ಎನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಲಯಬಿಲಿಟಿ, ಡಿಬೆಂಚರ್ ಅಂತ ಬರೀರಿ. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ RONW ಅಂತಂದರೆ ರಿಟರ್ನ್ ಆನ್ ನೆಟ್ ವರ್ತ್ ಅಂತ ಬರೀರಿ. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ OPSR ಅಂತಂದರೆ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೈಟ್ ಎನಿ ಒನ್ ಟೈಪ್ ಆಫ್ ಡಿಬೆಂಚರ್ ಅಂತಂದರೆ ರಿಜಿಸ್ಟರ್ಡ್ ಡಿಬೆಂಚರು, ಸೆಕ್ಯೂರ್ಡ್ ಡಿಬೆಂಚರ್ ಯಾವುದಾದ್ರೂ ಒಂದು ಬರೀರಿ. ನೆಕ್ಸ್ಟ್, ಟ್ರೆಂಡ್ ಅನಾಲಿಸಿಸ್ ಈಸ್ ಒನ್ ಆಫ್ ದ ಟೆಕ್ನಿಕ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಟ್ರೂ ಆರ್ ಫಾಲ್ಸ್ ಅಂತ ಕೇಳ್ಯಾರ. ಕರೆಕ್ಟ್ ಇದು. ಟ್ರೆಂಡ್ ಅನಾಲಿಸಿಸ್ ಈಸ್ ಒನ್ ಆಫ್ ದ ಟೆಕ್ನಿಕ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್.
ನೆಕ್ಸ್ಟ್ ಕ್ವಶನ್ ನೋಡಿರಿ, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಸಾಲ್ವೆನ್ಸಿ ರೇಷಿಯೋ ಅಂತಂದರೆ ಡೆಬ್ಟ್ ಈಕ್ವಿಟಿ ರೇಷಿಯೋ. ನೆಕ್ಸ್ಟ್ ಸ್ಟೇಟ್ ಎನಿ ಒನ್ ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಅಂತಂದರೆ ಕ್ಯಾಶ್ ಪೇಮೆಂಟ್ ಟು ಅಕ್ವೈರ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಎನಿ ರಿಲೇಟೆಡ್ ಅಂತ ಬರೀರಿ. ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿರಿ, ಹೌ ಡು ಯು ಕ್ಲೋಸ್ ರಿಯಲೈಸೇಷನ್ ಅಕೌಂಟ್ ಅಂತಂದರೆ ಬೈ ಟ್ರಾನ್ಸ್ಫರಿಂಗ್ ಇಟ್ಸ್ ಬ್ಯಾಲೆನ್ಸ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು. ನೆಕ್ಸ್ಟ್ ಕ್ವಶನ್ ನೋಡಿರಿ, ಎಕ್ಸ್ಪ್ಯಾಂಡ್ OPC ಅಂತಂದರೆ 1% ಕಂಪನಿ. ನೆಕ್ಸ್ಟ್ ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಸಾಲ್ವೆನ್ಸಿ ರೇಷಿಯೋ ಅಂತಂದರೆ ಡೆಬ್ಟ್ ಈಕ್ವಿಟಿ ರೇಷಿಯೋ. ನೆಕ್ಸ್ಟ್ ಡೆಬಿಟ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಯಾವುದಾದ್ರೂ ಒಂದು. ಸೊ ಇಷ್ಟು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂತಹ ಇಂಪಾರ್ಟೆಂಟ್ ಆದಂಥ 1 ಮಾರ್ಕ್ ಕ್ವಶನ್ಗಳಾಗಿರ್ತವೆ. ಇನ್ನು ನೆಕ್ಸ್ಟ್ 2 ಮಾರ್ಕ್ ಕ್ವಶನನ್ನು ನೋಡೋಣ. ಸೊ 2 ಮಾರ್ಕ್ ಕ್ವಶನಲ್ಲಿ ಫಸ್ಟ್ ಕ್ವಶನ್ ನೋಡಿರಿ, ಸ್ಟೇಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕೇಳ್ಯಾರ. ಇದು ಸೊ ನೋಡಿರಿ, ಸೀರಿಯಲ್ ನಂಬರು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತೇಳಿ ಹಾಕಿ, ನಾನಿಲ್ಲಿ ಬಾಕ್ಸ್ ಟೈಪ್ ಹಾಕಿಲ್ಲ, ನೀವು ಬೇಕಿದ್ರೆ ಹಾಕ್ರಿ. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತಂದರೆ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೈನ್ಸ್ ಫಿಕ್ಸ್ಡ್ ಆಗಿರುತ್ತೆ. ಇಲ್ಲಿ ಫ್ಲಕ್ಚುಯೇಟಿಂಗಲ್ಲಿ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಫ್ಲಕ್ಚುಯೇಟ್ಸ್ ಫ್ರಮ್ ಇಯರ್ ಟು ಇಯರ್ ಅಂತ ಬರೀರಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮೇಡ್ ಇನ್ ಕರೆಂಟ್ ಅಕೌಂಟು ಅಂತಂದರೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಅಡ್ಜಸ್ಟ್ಮೆಂಟ್ಸ್ ಮೇಡ್ ಇನ್ ಕರೆಂಟ್ ಅಕೌಂಟ್ ಅಂತ ಬರೀರಿ. ನೆಕ್ಸ್ಟ್ ಫ್ಲಕ್ಚುಯೇಟಿಂಗಲ್ಲಿ ಅಡ್ಜಸ್ಟ್ಮೆಂಟ್ಸ್ ಮೇಡ್ ಇನ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ. ಸೊ ಈ 2 ಡಿಫ್ರೆನ್ಸಸನ್ನು ನೀವು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕೇಳಿದರೆ ಈ 2 ವ್ಯತ್ಯಾಸಗಳನ್ನು ನೀವು ಬರೀರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ, ಗಿವ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿವಲ್ಯೂಷನ್ ಅಕೌಂಟ್ ವೆನ್ ದೇರ್ ಈಸ್ ಅ ಲಾಸ್ ಎಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ಸೊ ಇದಕ್ಕೆ ನೀವು ಜರ್ನಲ್ ಎಂಟ್ರಿಯನ್ನು ಹಾಕ್ರಿ ಅಂತೇಳಿ ಕೇಳ್ಯಾರ. ಸೊ ಯಾವ ರೀತಿ ಅಂತಂದ್ರೆ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿವಲ್ಯೂಷನ್ ಅಕೌಂಟ್ ಅಂತ ಬರೆದು ಬೀಯಿಂಗನ್ನು ಕಂಪಲ್ಸರಿಯಾಗಿ ಬರೀಬೇಕು. ಬೀಯಿಂಗಲ್ಲಿ ಏನಂತಂದರೆ ಲಾಸ್ ಆನ್ ರಿವಲ್ಯೂಷನ್ ಅಂತ ಬರೀರಿ. ಸೊ ನಿಮಗೆ ಜರ್ನಲ್ ಎಂಟ್ರಿ ಹಾಕೋದು ಗೊತ್ತಿರುತ್ತಲ್ಲ, ಏನು ಕೇಳಿರ್ತಾರ ಅದನ್ನು ನೋಡಿಕೊಂಡು ನೀವು ಜರ್ನಲ್ ಎಂಟ್ರಿಯನ್ನು ಹಾಕಿ ಬೀಯಿಂಗನ್ನು ಕಂಪಲ್ಸರಿಯಾಗಿ ಬರೀಲೇಬೇಕು. 2 ಮಾರ್ಕ್ಸ್ದಲ್ಲ, ಹಂಗಾಗಿ ಬೀಯಿಂಗನ್ನು ಬರೀರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ, ನೇಮ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕೇಳ್ಯಾರ. ಆಥರೈಸ್ಡ್ ಕ್ಯಾಪಿಟಲ್ಲು, ಇಶ್ಯೂಡ್ ಕ್ಯಾಪಿಟಲ್ಲು, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಸೊ ಇದ್ರೊಳಗೆ ಯಾವುದಾದ್ರೂ 2 ಬರೀರಿ. ನೆಕ್ಸ್ಟ್ ಕ್ವಶನ್, ರೈಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಯಾವುದಾದ್ರೂ 2 ಉದ್ದೇಶಗಳಂತಂದರೆ ನೋಡಿರಿ, ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಎಕನಾಮಿಕ್ ರಿಸೋರ್ಸಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಆಫ್ ಅ ಬಿಸ್ನೆಸ್. ಸೆಕೆಂಡ್ ಒನ್ ನೋಡಿರಿ, ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್. ನೆಕ್ಸ್ಟ್ ಥರ್ಡ್ ಒನ್, ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋಸ್. ಸೊ ಈ 3ರಲ್ಲಿ ಯಾವುದಾದ್ರೂ 2 ನೀವು ಬರಿಬೇಕಾಗುತ್ತೆ. ಸೊ ನಾನು 3 ಕೊಟ್ಟಿನಲ್ಲ, ಯಾವುದಾದ್ರೂ 2 ನೀವು ಬರೀರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ, ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತಂದರೆ ನೋಡಿರಿ, ಎ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ಅ ಸ್ಟೇಟ್ಮೆಂಟ್ ಶೋಯಿಂಗ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಎ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ಸ್ ಫ್ರಮ್ ವೇರಿಯಸ್ ಆ್ಯಕ್ಟಿವಿಟೀಸ್ ಆಫ್ ಕಂಪನಿ ಡ್ಯೂರಿಂಗ್ ಅ ಪರ್ಟಿಕ್ಯುಲರ್ ಪೀರಿಯಡ್. ಸೊ ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟದ್ದು ಮೀನಿಂಗ್ ಆಗಿರುತ್ತೆ. ನೆಕ್ಸ್ಟ್ ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಅಂದರೆ ಡೆಫಿನಿಷನ್ನ ಬರೀಬೇಕು. ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932, partnership is the relation between persons who have agreed to share the profit of the business carried on by all or any of them acting for all ಅಂತ ಬರೀರಿ. ಇದು ಮೀನಿಂಗ್ ಅಲ್ಲ, ಡೆಫಿನಿಷನ್ ಕೇಳಿರ್ತಾರಲ್ಲ, ಹಾಗಾಗಿ ನೀವು ಡೆಫಿನಿಷನನ್ನೇ ಬರೀಬೇಕಾಗುತ್ತೆ ಡಿಫೈನ್ ಅಂತ ಕೇಳಿದ್ರೆ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಎಟ್ 2 years, purchase of the average profits of the last 4 years, the total profit of the last 4 year are 60,000, ಕ್ಯಾಲ್ಕುಲೇಟ್ ಗುಡ್ ವಿಲ್ ಆಫ್ ದ ಫರ್ಮ್ ಅಂತ ಕೇಳ್ಯಾರ. ಅಂತಂದರೆ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡೋದು ಕೇಳ್ಯಾರ. ಸೊ ಯಾವ ರೀತಿ ಅಂತೇಳಿದರೆ ಅಲ್ಲೇ ಎಲ್ಲ ಅವರು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ, ನೀವು ಬರೀರಿ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಆಫ್ ದ ಫರ್ಮ್ ಅಂತೇಳಿ. ಗುಡ್ ವಿಲ್ನ ಕಂಡುಹಿಡಿಯೋಂಥ ಫಾರ್ಮುಲಾ ಅಂತಂದರೆ ಆ್ಯಾವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಪರ್ಚೇಸ್ ಇಯರ್ಸ್. ಇಲ್ಲಿ ಆ್ಯಾವ್ರೇಜ್ ಪ್ರಾಫಿಟ್ನ ಕಂಡುಹಿಡಿಬೇಕು, ನಾವು ಕೊಟ್ಟಿಲ್ಲ. ಸೊ ಆ್ಯಾವ್ರೇಜ್ ಪ್ರಾಫಿಟ್ನ ಯಾವ ರೀತಿ ಕಂಡುಹಿಡಿಬೇಕಂತಂದರೆ ಟೋಟಲ್ ಪ್ರಾಫಿಟ್ ಆಫ್ ದ ಲಾಸ್ಟ್ 4 years ಡಿವೈಡೆಡ್ ಬೈ ಆ್ಯಾವ್ರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 4 years ಅಂತಂದರೆ ಪರ್ಚೇಸ್ದು ಇಯರನ್ನು ಬರೀಬೇಕಾಗುತ್ತೆ. ಸೊ ಇಲ್ಲಿ ಆ್ಯಾವ್ರೇಜ್ ಪ್ರಾಫಿಟ್ ಯಾವ ರೀತಿ ಅಂತಂದರೆ ಟೋಟಲ್ ಪ್ರಾಫಿಟ್ ಎಷ್ಟೈತಿ 60,000 ಐತಿ, ಡಿವೈಡೆಡ್ ಬೈ ಲಾಸ್ಟ್ 4 year ಅಂತ ಕೇಳಿರಲ್ಲ, ಆ್ಯಾವ್ರೇಜ್ ಪ್ರಾಫಿಟ್ದು ಲಾಸ್ಟ್ 4 year ಅದನ್ನು ನೀವು ಹಾಕ್ರಿ. 60,000 ಡಿವೈಡೆಡ್ ಬೈ 4 ಅಂತಂದರೆ 15,000 ಬರುತ್ತೆ. ಇಲ್ಲಿ ಆ್ಯಾವ್ರೇಜ್ ಪ್ರಾಫಿಟ್ ಸಿಕ್ತು. ಇನ್ನು ಗುಡ್ ವಿಲ್ಲನ್ನು ಯಾವ ರೀತಿ ಕಂಡುಹಿಡಿಬೇಕಂತಂದರೆ ಆ್ಯಾವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಪರ್ಚೇಸ್ ಇಯರ್ಸ್ ಅಂತಂದರೆ ಆ್ಯಾವ್ರೇಜ್ ಪ್ರಾಫಿಟ್ಟು 15,000 ಐತಿ, ನಂಬರ್ ಆಫ್ ಪರ್ಚೇಸ್ ಇಯರ್ಸು ಅವರೇ ಕೊಟ್ಟಾರೆ ನೋಡಿರಿ ಮೇಲೆ 2 years ಅಂತೇಳಿ, ಅವೆರಡನ್ನು ಇಂಟು ಮಾಡಿದ್ರಿ ಅಂತಂದರೆ ನಿಮಗೆ ಗುಡ್ ವಿಲ್ಲು ಸಿಗುತ್ತೆ. ಸೊ 15,000 ಇಂಟು 2 ಅಂತ ಅಂದರೆ 30,000 ಗುಡ್ ವಿಲ್ ನಿಮಗೆ ಬರುತ್ತೆ. ಸೊ
ಸೊ ಈ ರೀತಿ ನಿಮಗೆ ಒಂದು ಪ್ರಾಬ್ಲಮ್ನು ಕೂಡ ಕೇಳ್ಬೋದು. ಅಂತಂದರೆ ಗುಡ್ ವಿಲ್ ಕಂಡುಹಿಡಿಯೋದಾಗಿರ್ಬೋದು, ಇಲ್ಲ ಬೇರೆ ಯಾವುದಾದ್ರೂ 2 ಮಾರ್ಕ್ಸ್ಗೆ ಯಾವುದು ಈಸಿಯಾಗಿರುತ್ತೋ ಆ ಥರದ್ದು ಒಂದು ಪ್ರಾಬ್ಲಮ್ನ ನಿಮಗೆ ಕೊಡ್ತಾರೆ ಅಂತಂದರೆ 2 ಮಾರ್ಕ್ಸ್ಗೆ ಕೇಳಿರ್ತಾರೆ ಅಂತಂದ್ರೆ ನಿಮ್ಗೆ ಈಸಿಯಾಗಿರ್ತಕ್ಕಂಥ ಒಂದು ಪ್ರಾಬ್ಲಮನ್ನು ಕೇಳಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ, ಗಿವ್ ದ ಮೀನಿಂಗ್ ಆಫ್ ಓವರ್ ಸಬ್ಸ್ಕ್ರಿಪ್ಷನ್. ನೋಡ್ರಿ ಮೀನಿಂಗು, ವೆನ್ ಎ ಕಂಪನಿ ರಿಸೀವ್ಸ್ ಅಪ್ಲಿಕೇಶನ್ಸ್ ಫಾರ್ ಮೋರ್ ನಂಬರ್ ಆಫ್ ಶೇರ್ಸ್ then the number of shares offered to the public for subscription, it's called over subscription ಅಂತ ಕರಿತೀವಿ. ನೆಕ್ಸ್ಟ್, ಸ್ಟೇಟ್ ಎನಿ 2 items that are shown under the head of current liability. ಯಾವ್ಯಾವು ಅಂತಂದರೆ ಟ್ರೇಡ್ ಪೇಬಲ್, ಶಾರ್ಟ್ ಟರ್ಮ್ ಪ್ರೊವಿಷನ್ಸ್. ಸೊ ಇವುಗಳನ್ನು ನಾವು ಕರೆಂಟ್ ಲೈಬಿಲಿಟಿ ಅಂಡರ್ನಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೈಟ್ ಎನಿ 2 ಎಕ್ಸಾಂಪಲ್ ಫಾರ್ ಫೈನಾನ್ಷಿಂಗ್ ಆ್ಯಕ್ಟಿವಿಟಿ ಅಂತಂದರೆ ಇನ್ಫ್ಲೋ ಔಟ್ಫ್ಲೋ. ಇನ್ಫ್ಲೋ ಅಲ್ಲಿ ನೋಡಿರಿ, ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್, ಇಶ್ಯೂ ಆಫ್ ಡಿವೆಂಚರ್ಸ್, ರೈಸಿಂಗ್ ಲಾಂಗ್ ಟರ್ಮ್ ಲೋನ್ಸ್. ಇನ್ನು ಔಟ್ಫ್ಲೋನಲ್ಲಿ ನೋಡಿರಿ, ರೀಪೇಮೆಂಟ್ ಆಫ್ ಲೋನ್ಸು, ಡಿಬೆಂಚರ್ಸು, ಡಿವಿಡೆಂಡ್ ಪೇಯ್ಡ್, ಇಂಟ್ರೆಸ್ಟ್ ಪೇಯ್ಡ್. ಸೊ ಇಷ್ಟನ್ನು ನೀವು ಎಕ್ಸಾಂಪಲ್ ಆಗಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿರಿ, ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಅಂದರೆ ಪಾರ್ಟ್ನರ್ಶಿಪ್ ಡೀಡ್ ಈಸ್ ದ ರಿಟರ್ನ್ ಅಗ್ರಿಮೆಂಟ್ ಆನ್ ಸ್ಟ್ಯಾಂಪ್ ಪೇಪರ್ ಕಂಟೈನಿಂಗ್ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಡ್ಯೂಲಿ ಸೈನ್ಡ್ ಬೈ ಆಲ್ ಪಾರ್ಟ್ನರ್ಸ್. ಸೊ ಇದು ಪಾರ್ಟ್ನರ್ಶಿಪ್ ಡೀಡ್ದು ಮೀನಿಂಗ್ ಆಗಿರುತ್ತೆ. ನೆಕ್ಸ್ಟ್ ನೋಡಿರಿ, ಜರ್ನಲ್ ಎಂಟ್ರಿ ಹಾಕೋದು ಕೇಳ್ಯಾರ, ಆವಾಗಲೇ ನೋಡಿದ್ವಲ್ಲ ಆ ಥರ ಕ್ವಶನ್ನು. ಗಿವ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವೆನ್ ಪೇಮೆಂಟ್ ಈಸ್ ಮೇಡ್ ಇಮಿಡಿಯೇಟ್ಲಿ. ಸೊ ಇದನ್ನು ಯಾವ ರೀತಿ ಹಾಕ್ಬೇಕಂತಂದ್ರೆ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹಾಕ್ರಿ. ಬೀಯಿಂಗ್ ಕಂಪಲ್ಸರಿಯಾಗಿ ಬರೀರಿ, ದ ಪೇಮೆಂಟ್ ಮೇಡ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಇಮಿಡಿಯೇಟ್ಲಿ ಅಂತೇಳಿ ಬೀಯಿಂಗನ್ನು ಬರೀರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ, ಸೊ ಲಿಸ್ಟ್ ಔಟ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತಂದರೆ ಕಾಲ್ಡ್ ಅಪ್ ಕ್ಯಾಪಿಟಲ್ ಆರ್ ಪೇಯ್ಡ್ ಅಪ್ ಕ್ಯಾಪಿಟಲ್. ಸೊ ಇವೆರಡನ್ನು ನೀವು ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡಿರಿ, ಅಂಡರ್ ವಿಚ್ ಹೆಡ್ ಡು ಯು ಶೋ ದ ಫಾಲೋವಿಂಗ್ ಐಟಮ್ಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ ಅಂತ ಕೇಳ್ಯಾರ. ಸೊ ಇವುಗಳನ್ನು ಕೊಟ್ಟು ಯಾವ ಹೆಡ್ಡಲ್ಲಿ ಬರ್ತಾವೆ ಅಂತೇಳಿ ಕೇಳ್ಯಾರ. ಸೊ ಬಿಲ್ಡಿಂಗ್ ನೋಡಿರಿ, ಬಿಲ್ಡಿಂಗು ಫಿಕ್ಸ್ಡ್ ಅಸೆಟ್ಸ್ ಅಂಡರ್ ಟ್ಯಾಂಜಿಬಲ್ ಅಸೆಟ್ಸ್ನಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಏನು ಕೇಳ್ಯಾರ, ಅನ್ಕ್ಲೈಮ್ಡ್ ಡಿವಿಡೆಂಡನ್ನು ಕೇಳ್ಯಾರ. ಅನ್ಕ್ಲೈಮ್ಡ್ ಡಿವಿಡೆಂಡ್ ಅನ್ನೋದು ಕರೆಂಟ್ ಲಯಬಿಲಿಟೀಸಲ್ಲಿ ಬರುತ್ತಾ, ಅಂಡರ್ ದ ಹೆಡ್ ಆಫ್ ಅದರ್ ಕರೆಂಟ್ ಲಯಬಿಲಿಟಿಯಲ್ಲಿ ಬರುತ್ತಾ ಅನ್ಕ್ಲೈಮ್ಡ್ ಡಿವಿಡೆಂಡ್. ಸೊ ಈ ಥರ ಬೇರೆಯನ್ನು ಕೊಟ್ಟು ನಿಮಗೆ ಯಾವುದರ ಅಂಡರ್ನಲ್ಲಿ ಬರುತ್ತಾ ಬ್ಯಾಲೆನ್ಸ್ ಶೀಟಲ್ಲಿ ಅಂತೇಳಿ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿರಿ, ರೈಟ್ ಎನಿ 2 ಆಬ್ಜೆಕ್ಟಿವ್ಸ್ ಫಾರ್ ಪ್ರಿಪೇರಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳ್ಯಾರ. ಟು ಪ್ರೊವೈಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋ ಆ್ಯಂಡ್ ಟು ಅಸೆಸ್ ದ ಎಬಿಲಿಟಿ ಆಫ್ ದ ಎಂಟರ್ಪ್ರೈಸಸ್. ಸೊ ಇಷ್ಟು ನಿಮಗೆ 2 ಮಾರ್ಕ್ನಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ಸ್ ಆಗಿರ್ತವೆ. ಸೊ ಮಾಡೆಲ್ ಕ್ವಶನ್ ಪೇಪರು ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿದಂತಹ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ. ರಿಪೀಟೆಡ್ ಆಗಿ ಕೇಳಿದಂಥ ಪ್ರಶ್ನೆಗಳನ್ನು ನಾನು ಬಿಟ್ಟೀನಿ. ಸೊ ಇಷ್ಟು ಪ್ರಶ್ನೆಗಳನ್ನು ನೀವು ನೋಡ್ಕೊಂಡು ಹೋದ್ರಿ ಅಂತಂದ್ರೆ ನೀವು ಆರಾಮಾಗಿ ನಿಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿ 2 ಮಾರ್ಕ್ ಕ್ವಶನನ್ನು ನಾವು ಬರೀಬೇಕು ಅಂತೇಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.